ಸಿಎಂ ವೈರಾಗ್ಯದ ಮಾತುಗಳನ್ನ ಆಡಿದ್ರು. ಈ ವೈರಾಗ್ಯದ ಮಾತುಗಳಿಗೆ ಈಗ ಒಂದಷ್ಟು ಪ್ರತಿಕ್ರಿಯೆಗಳು ಬರ್ತಾ ಇದೆ. ಎಂಬಿ ಪಾಟೀಲ್ ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ರಾಜಕೀಯನೇ ಶಾಶ್ವತ ಅಲ್ಲ, ಸಿಎಂ ಮಾತಾಡಿರೋದು ಸರಿ ಇದೆ ಅಂದಿದ್ದಾರೆ. ಸಿಎಂ ರಾಜಕೀಯ ವೈರಾಗ್ಯದ ಮಾತು ಸತ್ಯ. ರಾಜಕೀಯ ಶಾಶ್ವತ ಅಲ್ಲ, ನಮ್ಮಪ್ಪನ ಆಸ್ತಿ ಅಲ್ಲ. ಸಿಎಂ ಹೇಳಿದ್ದು ಸರಿ ಇದೆ, ಮನುಷ್ಯನೇ ಶಾಶ್ವತ ಅಲ್ಲ ಅಂದಿದ್ದಾರೆ ಎಂಬಿ ಪಾಟೀಲ್. ಬೆಂಗಳೂರಲ್ಲಿ ಸಚಿವ ಎಂಬಿ ಪಾಟೀಲ್ ಈಗ ನೀಡಿರುವಂತಹ ರಿಯಾಕ್ಷನ್ ಇದು. ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಶಾಶ್ವತವಾಗಿ ಅಧಿಕಾರದಲ್ಲಿ ಇರ್ತೇವೆ ಅಂತ ಅಂದ್ಕೊಳ್ತೇವೆ, ಆದ್ರೆ ಅದು ಸತ್ಯ ಅಲ್ಲ, ಯಾವುದು ಕೂಡ ಶಾಶ್ವತ ಅಲ್ಲ ಅಂದಿದ್ದಾರೆ ಎಂಬಿ ಪಾಟೀಲ್. ಸಿಎಂ ರಾಜಕೀಯ ವೈರಾಗ್ಯದ ಮಾತುಗಳನ್ನ ಆಡಿದ್ರು. ಆ ನಂತರದಲ್ಲಿ ಒಂದಷ್ಟು ಅದರ ಬಗ್ಗೆ ರಾಜಕೀಯವಾಗಿ ಚರ್ಚೆಗಳು ಕೂಡ ಆಗ್ತಾ ಇದೆ. ಇದ್ರ ಬಗ್ಗೆ ಎಂಬಿ ಪಾಟೀಲ್ ಕೂಡ ಮಾತಾಡಿದ್ದಾರೆ ನೋಡಿ. ಶಾಶ್ವತ ಅಲ್ಲ ವೈರಾಗ್ಯ, ಅದು ಯಾವ ಅರ್ಥ, ಅದು ಸತ್ಯ. ಅದು ನಾನು ಹೇಳ್ತೀನಿ, ರಾಜಕೀಯ ಶಾಶ್ವತ ಅಲ್ಲ, ನಮ್ಮನೆ ಆಸ್ತಿನೂ ಅಲ್ಲ. ಅದು ಆ ಮಾತನ್ನು ಹೇಳಿ ತಪ್ಪೇನಿರೋದು, ಅದರ ಅರ್ಥ ಏನು? ರಾಜಕೀಯ ಅಲ್ಲ, ಮನುಷ್ಯನ ಜೀವನನೇ ಶಾಶ್ವತ ಅಲ್ಲ. ವೈರಾಗ್ಯ ಅಂತಲ್ಲ, ನಾಟ್ ಅದೆಲ್ಲ ಇಲ್ಲ. ಇದು ಸತ್ಯ ಪರಿಸ್ಥಿತಿ. ಮನುಷ್ಯನೇ ಶಾಶ್ವತ ಅಲ್ಲ, ಅದು ಯಾವ ಅರ್ಥ, ಅದು ಸತ್ಯ. ಅದು ಗೊತ್ತಿಲ್ಲ ನಮ್ಗೆ. ಜಾರಕಿಹೊಳಿ ಅವರು ಮತ್ತು ಪರಮೇಶ್ವರ್ ಅವರು ಮೀಟಿಂಗ್ ಮಾಡಿ ತಪ್ಪೇನದು? ಜಾರಕಿಹೊಳಿ ಅವರು ನಾವು ಅನೇಕ ಸಲ ಮೀಟಿಂಗ್ ಮಾಡ್ತಿರ್ತೀವಿ, ಪರಮೇಶ್ವರ್ ಅವರು ನಾವು ಅನೇಕ ಸಲ ಮೀಟಿಂಗ್ ಮಾಡ್ತಿರ್ತೀವಿ. ನಿನ್ನೆ ನಾನು ಹೋಗಿ ಮುಖ್ಯಮಂತ್ರಿಗಳ ಜೊತೆ ಮಾಡಿದೀವಿ. ಈಗ ಉಪಮುಖ್ಯಮಂತ್ರಿಗಳು ಟ್ರೈ ಮಾಡ್ತಾ ಇದ್ದಾರೆ. ಒಂದು ಕೆಲಸ ಇತ್ತು, ಈಗ ಅವ್ರು ಇನ್ನೂ ಕೆಳಗಡೆ ಬಂದಿಲ್ಲ ಅಂತ ಹೇಳಿದ್ರು. ನೋಡಿ, ಆ ಕೊಟ್ಟು ಮಾತು ಇದು ಅದೆಲ್ಲವೂ ಕೂಡ ನಮಗೆ ಯಾವುದೂ ಗೊತ್ತಿಲ್ಲ. ಹೈಕಮಾಂಡ್ಗೆ ಏನಾದರೂ ಇದ್ರೆ ಅದು ಹೈಕಮಾಂಡ್ ಹೇಳಬೇಕಾಗ್ತದೆ. ಸದ್ಯಕ್ಕೆ ಸಿಎಂ ಕುರ್ಚಿ ಖಾಲಿ ಖಾಲಿಯಲ್ಲಿದೆ, ಗೊತ್ತಿಲ್ಲ. ಅದು ಗೊತ್ತಿಲ್ಲ ನಮ್ಗೆ. ಜಾರಕಿಹೊಳಿ ಅವರು ಮತ್ತು ಪರಮೇಶ್ವರ್ ಅವರು ಮೀಟಿಂಗ್ ಮಾಡಿ ತಪ್ಪೇನದು? ನಮ್ಮಲ್ಲಿ ಅಂತದ್ದು ಯಾವುದೂ ಕೂಡ ಇಲ್ಲ. ಎಲ್ಲ ಉಪಮುಖ್ಯಮಂತ್ರಿಗಳು ಒಕ್ಕಟ್ಟಿನಲ್ಲಿದ್ದಾರೆ. ಎಲ್ಲ ಮಂತ್ರಿಗಳು, ಶಾಸಕರು, ಎಲ್ಲ ಪಕ್ಷ ಸಂಪೂರ್ಣವಾಗಿ ಒಕ್ಕಟ್ಟಿದೆ ನಮ್ಮಲ್ಲಿರುವಂತದ್ದು. ನಮ್ಮಲ್ಲಿ ಅಂತದ್ದು ಯಾವುದೂ ಕೂಡ ಇಲ್ಲ. ಎಲ್ಲ ಉಪಮುಖ್ಯಮಂತ್ರಿಗಳು ಒಕ್ಕಟ್ಟಿನಲ್ಲಿದ್ದಾರೆ. ಎಲ್ಲ ಮಂತ್ರಿಗಳು, ಶಾಸಕರು, ಎಲ್ಲ ಪಕ್ಷ ಸಂಪೂರ್ಣವಾಗಿ ಒಕ್ಕಟ್ಟಿದೆ ನಮ್ಮಲ್ಲಿರುವಂತದ್ದು. ನಮ್ಮಲ್ಲಿ ಅಂತದ್ದು ಯಾವುದೂ ಕೂಡ ಇಲ್ಲ. ಸಿಎಂ ವೈರಾಗ್ಯದ ಮಾತುಗಳನ್ನ ಆಡಿದ್ರು. ಈ ವೈರಾಗ್ಯದ ಮಾತುಗಳಿಗೆ ಈಗ ಒಂದಷ್ಟು ಪ್ರತಿಕ್ರಿಯೆಗಳು ಬರ್ತಾ ಇದೆ. ಎಂಬಿ ಪಾಟೀಲ್ ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ರಾಜಕೀಯನೇ ಶಾಶ್ವತ ಅಲ್ಲ, ಸಿಎಂ ಮಾತಾಡಿರೋದು ಸರಿ ಇದೆ ಅಂದಿದ್ದಾರೆ. ಸಿಎಂ ರಾಜಕೀಯ ವೈರಾಗ್ಯದ ಮಾತು ಸತ್ಯ. ರಾಜಕೀಯ ಶಾಶ್ವತ ಅಲ್ಲ, ನಮ್ಮಪ್ಪನ ಆಸ್ತಿ ಅಲ್ಲ. ಸಿಎಂ ಹೇಳಿದ್ದು ಸರಿ ಇದೆ, ಮನುಷ್ಯನೇ ಶಾಶ್ವತ ಅಲ್ಲ ಅಂದಿದ್ದಾರೆ ಎಂಬಿ ಪಾಟೀಲ್. ಬೆಂಗಳೂರಲ್ಲಿ ಸಚಿವ ಎಂಬಿ ಪಾಟೀಲ್ ಈಗ ನೀಡಿರುವಂತಹ ರಿಯಾಕ್ಷನ್ ಇದು. ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಶಾಶ್ವತವಾಗಿ ಅಧಿಕಾರದಲ್ಲಿ ಇರ್ತೇವೆ ಅಂತ ಅಂದ್ಕೊಳ್ತೇವೆ, ಆದ್ರೆ ಅದು ಸತ್ಯ ಅಲ್ಲ, ಯಾವುದು ಕೂಡ ಶಾಶ್ವತ ಅಲ್ಲ ಅಂದಿದ್ದಾರೆ ಎಂಬಿ ಪಾಟೀಲ್. ಸಿಎಂ ರಾಜಕೀಯ ವೈರಾಗ್ಯದ ಮಾತುಗಳನ್ನ ಆಡಿದ್ರು. ಆ ನಂತರದಲ್ಲಿ ಒಂದಷ್ಟು ಅದರ ಬಗ್ಗೆ ರಾಜಕೀಯವಾಗಿ ಚರ್ಚೆಗಳು ಕೂಡ ಆಗ್ತಾ ಇದೆ. ಇದ್ರ ಬಗ್ಗೆ ಎಂಬಿ ಪಾಟೀಲ್ ಕೂಡ ಮಾತಾಡಿದ್ದಾರೆ ನೋಡಿ. ಶಾಶ್ವತ ಅಲ್ಲ ವೈರಾಗ್ಯ, ಅದು ಯಾವ ಅರ್ಥ, ಅದು ಸತ್ಯ. ಅದು ನಾನು ಹೇಳ್ತೀನಿ, ರಾಜಕೀಯ ಶಾಶ್ವತ ಅಲ್ಲ, ನಮ್ಮನೆ ಆಸ್ತಿನೂ ಅಲ್ಲ. ಅದು ಆ ಮಾತನ್ನು ಹೇಳಿ ತಪ್ಪೇನಿರೋದು, ಅದರ ಅರ್ಥ ಏನು? ರಾಜಕೀಯ ಅಲ್ಲ, ಮನುಷ್ಯನ ಜೀವನನೇ ಶಾಶ್ವತ ಅಲ್ಲ. ವೈರಾಗ್ಯ ಅಂತಲ್ಲ, ನಾಟ್ ಅದೆಲ್ಲ ಇಲ್ಲ. ಇದು ಸತ್ಯ ಪರಿಸ್ಥಿತಿ. ಮನುಷ್ಯನೇ ಶಾಶ್ವತ ಅಲ್ಲ, ಅದು ಯಾವ ಅರ್ಥ, ಅದು ಸತ್ಯ. ಅದು ಗೊತ್ತಿಲ್ಲ ನಮ್ಗೆ. ಜಾರಕಿಹೊಳಿ ಅವರು ಮತ್ತು ಪರಮೇಶ್ವರ್ ಅವರು ಮೀಟಿಂಗ್ ಮಾಡಿ ತಪ್ಪೇನದು? ಜಾರಕಿಹೊಳಿ ಅವರು ನಾವು ಅನೇಕ ಸಲ ಮೀಟಿಂಗ್ ಮಾಡ್ತಿರ್ತೀವಿ, ಪರಮೇಶ್ವರ್ ಅವರು ನಾವು ಅನೇಕ ಸಲ ಮೀಟಿಂಗ್ ಮಾಡ್ತಿರ್ತೀವಿ. ನಿನ್ನೆ ನಾನು ಹೋಗಿ ಮುಖ್ಯಮಂತ್ರಿಗಳ ಜೊತೆ ಮಾಡಿದೀವಿ. ಈಗ ಉಪಮುಖ್ಯಮಂತ್ರಿಗಳು ಟ್ರೈ ಮಾಡ್ತಾ ಇದ್ದಾರೆ. ಒಂದು ಕೆಲಸ ಇತ್ತು, ಈಗ ಅವ್ರು ಇನ್ನೂ ಕೆಳಗಡೆ ಬಂದಿಲ್ಲ ಅಂತ ಹೇಳಿದ್ರು. ನೋಡಿ, ಆ ಕೊಟ್ಟು ಮಾತು ಇದು ಅದೆಲ್ಲವೂ ಕೂಡ ನಮಗೆ ಯಾವುದೂ ಗೊತ್ತಿಲ್ಲ. ಹೈಕಮಾಂಡ್ಗೆ ಏನಾದರೂ ಇದ್ರೆ ಅದು ಹೈಕಮಾಂಡ್ ಹೇಳಬೇಕಾಗ್ತದೆ. ಸದ್ಯಕ್ಕೆ ಸಿಎಂ ಕುರ್ಚಿ ಖಾಲಿಯಲ್ಲಿದೆ, ಗೊತ್ತಿಲ್ಲ. ಅದು ಗೊತ್ತಿಲ್ಲ ನಮ್ಗೆ. ಜಾರಕಿಹೊಳಿ ಅವರು ಮತ್ತು ಪರಮೇಶ್ವರ್ ಅವರು ಮೀಟಿಂಗ್ ಮಾಡಿ ತಪ್ಪೇನದು? ನಮ್ಮಲ್ಲಿ ಅಂತದ್ದು ಯಾವುದೂ ಕೂಡ ಇಲ್ಲ. ಎಲ್ಲ ಉಪಮುಖ್ಯಮಂತ್ರಿಗಳು ಒಕ್ಕಟ್ಟಿನಲ್ಲಿದ್ದಾರೆ. ಎಲ್ಲ ಮಂತ್ರಿಗಳು, ಶಾಸಕರು, ಎಲ್ಲ ಪಕ್ಷ ಸಂಪೂರ್ಣವಾಗಿ ಒಕ್ಕಟ್ಟಿದೆ ನಮ್ಮಲ್ಲಿರುವಂತದ್ದು. ನಮ್ಮಲ್ಲಿ ಅಂತದ್ದು ಯಾವುದೂ ಕೂಡ ಇಲ್ಲ. ಎಲ್ಲ ಉಪಮುಖ್ಯಮಂತ್ರಿಗಳು
ಒಕ್ಕಟ್ಟಿನಲ್ಲಿದ್ದಾರೆ. ಎಲ್ಲ ಮಂತ್ರಿಗಳು, ಶಾಸಕರು, ಎಲ್ಲ ಪಕ್ಷ ಸಂಪೂರ್ಣವಾಗಿ ಒಕ್ಕಟ್ಟಿದೆ ನಮ್ಮಲ್ಲಿರುವಂತಹದ್ದು. ನಮ್ಮಲ್ಲಿ ಅಂತದ್ದು ಯಾವುದೂ ಕೂಡ ಸಿಎಂ ವೈರಾಗ್ಯದ ಮಾತುಗಳನ್ನ ಆಡಿದ್ರು. ಈ ವೈರಾಗ್ಯದ ಮಾತುಗಳಿಗೆ ಈಗ ಒಂದಷ್ಟು ಪ್ರತಿಕ್ರಿಯೆಗಳು ಬರ್ತಾ ಇದೆ. ಎಂಬಿ ಪಾಟೀಲ್ ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ರಾಜಕೀಯನೇ ಶಾಶ್ವತ ಅಲ್ಲ, ಸಿಎಂ ಮಾತಾಡಿರೋದು ಸರಿ ಇದೆ ಅಂದಿದ್ದಾರೆ. ಸಿಎಂ ರಾಜಕೀಯ ವೈರಾಗ್ಯದ ಮಾತು ಸತ್ಯ. ರಾಜಕೀಯ ಶಾಶ್ವತ ಅಲ್ಲ, ನಮ್ಮಪ್ಪನ ಆಸ್ತಿ ಅಲ್ಲ. ಸಿಎಂ ಹೇಳಿದ್ದು ಸರಿ ಇದೆ, ಮನುಷ್ಯನೇ ಶಾಶ್ವತ ಅಲ್ಲ ಅಂದಿದ್ದಾರೆ ಎಂಬಿ ಪಾಟೀಲ್. ಬೆಂಗಳೂರಲ್ಲಿ ಸಚಿವ ಎಂಬಿ ಪಾಟೀಲ್ ಈಗ ನೀಡಿರುವಂತಹ ರಿಯಾಕ್ಷನ್ ಇದು. ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಶಾಶ್ವತವಾಗಿ ಅಧಿಕಾರದಲ್ಲಿ ಇರ್ತೇವೆ ಅಂತ ಅಂದ್ಕೊಳ್ತೇವೆ, ಆದ್ರೆ ಅದು ಸತ್ಯ ಅಲ್ಲ, ಯಾವುದು ಕೂಡ ಶಾಶ್ವತ ಅಲ್ಲ ಅಂದಿದ್ದಾರೆ ಎಂಬಿ ಪಾಟೀಲ್. ಸಿಎಂ ರಾಜಕೀಯ ವೈರಾಗ್ಯದ ಮಾತುಗಳನ್ನ ಆಡಿದ್ರು. ಆ ನಂತರದಲ್ಲಿ ಒಂದಷ್ಟು ಅದರ ಬಗ್ಗೆ ರಾಜಕೀಯವಾಗಿ ಚರ್ಚೆಗಳು ಕೂಡ ಆಗ್ತಾ ಇದೆ. ಇದ್ರ ಬಗ್ಗೆ ಎಂಬಿ ಪಾಟೀಲ್ ಕೂಡ ಮಾತಾಡಿದ್ದಾರೆ ನೋಡಿ. ಶಾಶ್ವತ ಅಲ್ಲ, ವೈರಾಗ್ಯ ಅದು ಯಾವ ಅರ್ಥ, ಅದು ಸತ್ಯ ಇರೋದು. ನಾನು ಹೇಳ್ತೀನಿ, ರಾಜಕೀಯ ಶಾಶ್ವತ ಅಲ್ಲ, ನಮ್ಮನೆ ಆಸ್ತಿನೂ ಅಲ್ಲ ಅದು. ಆ ಮಾತನ್ನು ಹೇಳಿ ತಪ್ಪೇನಿರೋದು, ಅದರ ಅರ್ಥ ಏನು? ರಾಜಕೀಯ ಅಲ್ಲ, ಮನುಷ್ಯನ ಜೀವನನೇ ಶಾಶ್ವತ ಅಲ್ಲ. ವೈರಾಗ್ಯ ಅಂತಲ್ಲ, ನೋ 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 ನಾಟ್, ಅದೆಲ್ಲ ಇಲ್ಲ. ಇದು ಸತ್ಯ ಪರಿಸ್ಥಿತಿ. ಮನುಷ್ಯನೇ ಶಾಶ್ವತ ಅಲ್ಲ, ಅದು ಯಾವ ಅರ್ಥ, ಅದು ಸತ್ಯ ಇರೋದು. ಅದು ಗೊತ್ತಿಲ್ಲ ನಮಗೆ. ಜಾರಕಿಹೊಳಿ ಅವರು ಮತ್ತು ಪರಮೇಶ್ವರ್ ಅವರು ಮೀಟಿಂಗ್ ಮಾಡಿ ತಪ್ಪೇನದು? ಜಾರಕಿಹೊಳಿ ಅವರು ನಾವು ಅನೇಕ ಸಲ ಮೀಟಿಂಗ್ ಮಾಡ್ತಿರ್ತೀವಿ, ಪರಮೇಶ್ವರ್ ಅವರು ನಾವು ಅನೇಕ ಸಲ ಮೀಟಿಂಗ್ ಮಾಡ್ತಿರ್ತೀವಿ. ನಿನ್ನೆ ನಾನು ಹೋಗಿ ಮುಖ್ಯಮಂತ್ರಿಗಳ ಜೊತೆ ಮಾಡಿದ್ವಿ. ಈಗ ಉಪಮುಖ್ಯಮಂತ್ರಿಗಳು ಟ್ರೈ ಮಾಡ್ತಾ ಇದ್ದಾರೆ. ಒಂದು ಕೆಲಸ ಇತ್ತು, ಈಗ ಅವ್ರು ಇನ್ನೂ ಕೆಳಗಡೆ ಬಂದಿಲ್ಲ ಅಂತ ಹೇಳಿದ್ರು. ನೋಡಿ, ಆ ಕೊಟ್ಟು ಮಾತು ಇದು ಅದೆಲ್ಲವೂ ಕೂಡ ನಮಗೆ ಯಾವುದೂ ಗೊತ್ತಿಲ್ಲ. ಹೈಕಮಾಂಡ್ಗೆ ಏನಾದರೂ ಇದ್ರೆ ಅದು ಹೈಕಮಾಂಡ್ ಹೇಳ್ಬೇಕಾಗ್ತದೆ. ಸದ್ಯಕ್ಕೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಅನ್ನೋದು. ಖಾಲಿ ಇಲ್ಲಲ್ಲ, ಖಾಲಿಯಲ್ಲಿದೆ, ಗೊತ್ತಿಲ್ಲ. ಅದು ಗೊತ್ತಿಲ್ಲ ನಮಗೆ. ಜಾರಕಿಹೊಳಿ ಅವರು ಮತ್ತು ಪರಮೇಶ್ವರ್ ಅವರು ಮೀಟಿಂಗ್ ಮಾಡಿ ತಪ್ಪೇನದು? ನಮ್ಮಲ್ಲಿ ಅಂತದ್ದು ಯಾವುದೂ ಕೂಡ ಇಲ್ಲ. ಎಲ್ಲ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಒಕ್ಕಟ್ಟಿನಲ್ಲಿದ್ದಾರೆ. ಎಲ್ಲ ಮಂತ್ರಿಗಳು, ಶಾಸಕರು, ಎಲ್ಲ ಪಕ್ಷ ಸಂಪೂರ್ಣವಾಗಿ ಒಕ್ಕಟ್ಟಿದೆ ನಮ್ಮಲ್ಲಿರುವಂತಹದ್ದು. ನಮ್ಮಲ್ಲಿ ಅಂತದ್ದು ಯಾವುದೂ ಕೂಡ ಇಲ್ಲ. ಎಲ್ಲ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಒಕ್ಕಟ್ಟಿನಲ್ಲಿದ್ದಾರೆ. ಎಲ್ಲ ಮಂತ್ರಿಗಳು, ಶಾಸಕರು, ಎಲ್ಲ ಪಕ್ಷ ಸಂಪೂರ್ಣವಾಗಿ ಒಕ್ಕಟ್ಟಿದೆ ನಮ್ಮಲ್ಲಿರುವಂತಹದ್ದು. ನಮ್ಮಲ್ಲಿ ಅಂತದ್ದು ಯಾವುದೂ ಕೂಡ ಇಲ್ಲ. ಸಿಎಂ ವೈರಾಗ್ಯದ ಮಾತುಗಳನ್ನ ಆಡಿದ್ರು. ಈ ವೈರಾಗ್ಯದ ಮಾತುಗಳಿಗೆ ಈಗ ಒಂದಷ್ಟು ಪ್ರತಿಕ್ರಿಯೆಗಳು ಬರ್ತಾ ಇದೆ. ಎಂಬಿ ಪಾಟೀಲ್ ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ರಾಜಕೀಯನೇ ಶಾಶ್ವತ ಅಲ್ಲ, ಸಿಎಂ ಮಾತಾಡಿರೋದು ಸರಿ ಇದೆ ಅಂದಿದ್ದಾರೆ. ಸಿಎಂ ರಾಜಕೀಯ ವೈರಾಗ್ಯದ ಮಾತು ಸತ್ಯ. ರಾಜಕೀಯ ಶಾಶ್ವತ ಅಲ್ಲ, ನಮ್ಮಪ್ಪನ ಆಸ್ತಿ ಅಲ್ಲ. ಸಿಎಂ ಹೇಳಿದ್ದು ಸರಿ ಇದೆ, ಮನುಷ್ಯನೇ ಶಾಶ್ವತ ಅಲ್ಲ ಅಂದಿದ್ದಾರೆ ಎಂಬಿ ಪಾಟೀಲ್. ಬೆಂಗಳೂರಲ್ಲಿ ಸಚಿವ ಎಂಬಿ ಪಾಟೀಲ್ ಈಗ ನೀಡಿರುವಂತಹ ರಿಯಾಕ್ಷನ್ ಇದು. ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಶಾಶ್ವತವಾಗಿ ಅಧಿಕಾರದಲ್ಲಿ ಇರ್ತೇವೆ ಅಂತ ಅಂದ್ಕೊಳ್ತೇವೆ, ಆದ್ರೆ ಅದು ಸತ್ಯ ಅಲ್ಲ, ಯಾವುದು ಕೂಡ ಶಾಶ್ವತ ಅಲ್ಲ ಅಂದಿದ್ದಾರೆ ಎಂಬಿ ಪಾಟೀಲ್. ಸಿಎಂ ರಾಜಕೀಯ ವೈರಾಗ್ಯದ ಮಾತುಗಳನ್ನ ಆಡಿದ್ರು. ಆ ನಂತರದಲ್ಲಿ ಒಂದಷ್ಟು ಅದರ ಬಗ್ಗೆ ರಾಜಕೀಯವಾಗಿ ಚರ್ಚೆಗಳು ಕೂಡ ಆಗ್ತಾ ಇದೆ. ಇದ್ರ ಬಗ್ಗೆ ಎಂಬಿ ಪಾಟೀಲ್ ಕೂಡ ಮಾತಾಡಿದ್ದಾರೆ ನೋಡಿ. ಶಾಶ್ವತ ಅಲ್ಲ, ವೈರಾಗ್ಯ ಅದು ಯಾವ ಅರ್ಥ, ಅದು ಸತ್ಯ ಇರೋದು. ನಾನು ಹೇಳ್ತೀನಿ, ರಾಜಕೀಯ ಶಾಶ್ವತ ಅಲ್ಲ, ನಮ್ಮನೆ ಆಸ್ತಿನೂ ಅಲ್ಲ ಅದು. ಆ ಮಾತನ್ನು ಹೇಳಿ ತಪ್ಪೇನಿರೋದು, ಅದರ ಅರ್ಥ ಏನು? ರಾಜಕೀಯ ಅಲ್ಲ, ಮನುಷ್ಯನ ಜೀವನನೇ ಶಾಶ್ವತ ಅಲ್ಲ. ವೈರಾಗ್ಯ ಅಂತಲ್ಲ, ನೋ 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 ನಾಟ್, ಅದೆಲ್ಲ ಇಲ್ಲ. ಇದು ಸತ್ಯ ಪರಿಸ್ಥಿತಿ. ಮನುಷ್ಯನೇ ಶಾಶ್ವತ ಅಲ್ಲ, ಅದು ಯಾವ ಅರ್ಥ, ಅದು ಸತ್ಯ ಇರೋದು. ಅದು ಗೊತ್ತಿಲ್ಲ ನಮಗೆ. ಜಾರಕಿಹೊಳಿ ಅವರು ಮತ್ತು ಪರಮೇಶ್ವರ್ ಅವರು ಮೀಟಿಂಗ್ ಮಾಡಿ ತಪ್ಪೇನದು? ಜಾರಕಿಹೊಳಿ ಅವರು ನಾವು ಅನೇಕ ಸಲ ಮೀಟಿಂಗ್ ಮಾಡ್ತಿರ್ತೀವಿ, ಪರಮೇಶ್ವರ್ ಅವರು ನಾವು ಅನೇಕ ಸಲ ಮೀಟಿಂಗ್ ಮಾಡ್ತಿರ್ತೀವಿ. ನಿನ್ನೆ ನಾನು ಹೋಗಿ ಮುಖ್ಯಮಂತ್ರಿಗಳ ಜೊತೆ ಮಾಡಿದ್ವಿ. ಈಗ ಉಪಮುಖ್ಯಮಂತ್ರಿಗಳು ಟ್ರೈ ಮಾಡ್ತಾ ಇದ್ದಾರೆ. ಒಂದು ಕೆಲಸ ಇತ್ತು, ಈಗ ಅವ್ರು ಇನ್ನೂ ಕೆಳಗಡೆ ಬಂದಿಲ್ಲ ಅಂತ ಹೇಳಿದ್ರು. ನೋಡಿ, ಆ ಕೊಟ್ಟು ಮಾತು ಇದು ಅದೆಲ್ಲವೂ ಕೂಡ ನಮಗೆ ಯಾವುದೂ ಗೊತ್ತಿಲ್ಲ. ಹೈಕಮಾಂಡ್ಗೆ ಏನಾದರೂ ಇದ್ರೆ ಅದು ಹೈಕಮಾಂಡ್ ಹೇಳ್ಬೇಕಾಗ್ತದೆ. ಸದ್ಯಕ್ಕೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಅನ್ನೋದು. ಖಾಲಿ ಇಲ್ಲಲ್ಲ, ಖಾಲಿಯಲ್ಲಿದೆ, ಗೊತ್ತಿಲ್ಲ. ಅದು ಗೊತ್ತಿಲ್ಲ ನಮಗೆ. ಜಾರಕಿಹೊಳಿ ಅವರು ಮತ್ತು ಪರಮೇಶ್ವರ್ ಅವರು ಮೀಟಿಂಗ್ ಮಾಡಿ ತಪ್ಪೇನದು? ನಮ್ಮಲ್ಲಿ ಅಂತದ್ದು ಯಾವುದೂ ಕೂಡ ಇಲ್ಲ. ಎಲ್ಲ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಒಕ್ಕಟ್ಟಿನಲ್ಲಿದ್ದಾರೆ. ಎಲ್ಲ ಮಂತ್ರಿಗಳು, ಶಾಸಕರು, ಎಲ್ಲ ಪಕ್ಷ ಸಂಪೂರ್ಣವಾಗಿ ಒಕ್ಕಟ್ಟಿದೆ
ನಮ್ಮಲ್ಲಿರುವಂತಹದ್ದು. ನಮ್ಮಲ್ಲಿ ಅಂತದ್ದು ಯಾವುದೂ ಕೂಡ ಇಲ್ಲ. ಎಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಕ್ಕಟ್ಟಿನಲ್ಲಿದ್ದಾರೆ. ಎಲ್ಲ ಮಂತ್ರಿಗಳು ಶಾಸಕರು ಎಲ್ಲ ಪಕ್ಷ ಸಂಪೂರ್ಣವಾಗಿ ಒಕ್ಕಟ್ಟಿದೆ ನಮ್ಮಲ್ಲಿರುವಂತಹದ್ದು. ನಮ್ಮಲ್ಲಿ ಅಂತದ್ದು ಯಾವುದೂ ಕೂಡ ಇಲ್ಲ.